ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವೃದಿಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಾಗ್ತಿತ್ತು ಇಷ್ಟು ದಿನ ಅಂದರೆ, ನಾನು ಬೆಳಗಿಂದ ಈವ್ನಿಂಗ್ವರೆಗೂ ಇಲ್ಲಾಂದರೆ ಕಾಲೇಜ್ ಮುಗಿಯೋವರೆಗೂ ಒಂದು ಸ್ವಲ್ಪ ವ್ಲಾಗ್ ಮಾಡ್ತಿದ್ದೆ. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋದು ಮರ್ತೋಗ್ತಿದ್ದೆ. ಅದಕ್ಕೆ ಯಾವುದೇ ಥರ ವ್ಲಾಗ್ಸ್ ಬಂದಿಲ್ಲ. ಆ್ಯಂಡ್ ದೆನ್ ಸಾರಿ ಫಾರ್ ದ್ಯಾಟ್. ಇವತ್ತಿಂದ ಸೀರಿಯಸ್ಸಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಕೂಡ, ಓಕೆನಾ? ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿದ್ದೆ. ಇಟ್ಸ್ ಆಲ್ರೆಡಿ 9:20 ಆಗಿದೆ. ಅಮ್ಮ ಒಂದಷ್ಟು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ, ಇಷ್ಟಿಷ್ಟು ಕೆಲಸ ಇದೆ, ಹಂಗಂಗೆ ಆಚೆ ಹೋಗಬೇಕು ಅಂತ ಅಂದ್ಬಿಟ್ಟೆಲ್ಲ. ಬಟ್ ನಂಗೆ ಹೆವಿ ರೆಕಾರ್ಡ್ಸ್ ಬರೆಯೋದೈತೆ. ನಮ್ಮಮ್ಮಂಗೆ ಹೇಳಿದ್ರೆ, ಸರಿ ಪರವಾಗಿಲ್ಲ, ಹೆಂಗಿದ್ರು ಅಜ್ಜಿ ಮನೆಗೆ ತಾನೇ ಹೋಗ್ತಾ ಇರೋದು, ತೊಗೊಂಬಾ ಅಂತ ಅಂತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದೆನ್ ಕಮ್ ಲೆಟ್ಸ್ ಗೆಟ್ ಇನ್. ಓಕೆ ಫ್ರೆಂಡ್ಸ್, ನಾವಿವಾಗ ರೆಡಿ ಆಗಿಬಿಟ್ಟು ಹೊರಟ್ವಿ. ಅಮ್ಮಂಗೆ ಒಂದು ಸ್ವಲ್ಪ ಕೆಲಸ ಇದೆ. ಫಸ್ಟು ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಅಜ್ಜಿ ಮನೆಗೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಆನ್ ದ ವೇ ಹೋಗ್ತಾ ತಿಂಡಿ ಎಲ್ಲ ತಿನ್ಕೊಂಡು ಹೋದ್ವಿ. ಅಮ್ಮಂದು ಕೆಲಸನೂ ಮುಗೀತು ಬೇಗ. ಸೊ ಹಂಗಾಗಿ ನಮ್ಮ ಮಾಮನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾಮನ ಮನೆ ಕಡೆನೂ ಹೊರಟ್ವಿ. ಈ ಮನೆಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಯಾಕಂದರೆ ಅವರು ಮನೆ ಶಿಫ್ಟ್ ಮಾಡಿದ್ರು. ಅದಕ್ಕೆ ನಮ್ಮ ಮಾಮನ ಮನೆ ಹೋಮ್ ಟೂರ್ ಮಾಡ್ತಿದ್ದೀನಿ. ನಾನು ಫಸ್ಟ್ ಟೈಮ್ ಬಂದಿರೋದು ಅದಕ್ಕೆ. ಇದು ಹಾಲ್. ಇದು ಅಡುಗೆ ಮನೆ. ಇದು ರೆಸ್ಟ್ ರೂಮು, ರೂಮ್. ಇದು ಇನ್ನೊಂದು ರೂಮ್. ಇವಾಗ ನಾವು ಮಾಮನ ಮನೆಯಿಂದ ಡೈರೆಕ್ಟಾಗಿ ಅಜ್ಜಿ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಏನಜ್ಜಿ ಗಮನಿಸ್ತಿದ್ದೀರಾ? ಕಾರ್ತಿಕ್ ಮಾಸದಲ್ಲಿ? ಹಾಮ ಶಾರ್ಪು ಅದಕ್ಕೆ ನೋಡಿ ಫ್ರೆಂಡ್ಸ್, ನನ್ನ ಕತೆ ಎಲ್ಲೋದ್ರೂ ರೆಕಾರ್ಡ್ಸ್ ಬರೆಯೋದಂತೂ ತಪ್ತಾನೇ ಇಲ್ಲ. ಇಲ್ಲಿ ಮನೇಲಿ ಟೈಮ್ ಇಲ್ಲ ಅಂದ್ಬಿಟ್ಟು, ಸರಿ ರಜಾ ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಜ್ಜಿ ಮನೆಗೂ ತೊಗೊಂಡೋಗಿ ಅಲ್ಲೂ ರೆಕಾರ್ಡೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಇನ್ನೂ ಒಂದು ಸ್ವಲ್ಪ ಹಂಗೆ ಬಾಕಿ ಇತ್ತು. ಬಾಯ್. ಅಂತೂ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಯಿಂದ ನಮ್ಮ ಮನೆ ಕಡೆ ಹೊರಟ್ವಿ. ಆದರೆ ನನಗೊಂದು ಕೆಲಸ ನೆನಪಾಯಿತು. ಸ್ಟೇಷ್ನರಿನಲ್ಲಿ ಒಂದು ಸ್ವಲ್ಪ ಥಿಂಗ್ಸ್ ತೊಗೊಬೇಕು ಅಂತ. ಈ ಟ್ರಾಫಿಕ್ ಅಂತೂ ಯಪ್ಪ ದೇವ್ರೇ, ಬ್ಯಾಂಗ್ಳೂರು ಟ್ರಾಫಿಕ್ ಕೇಳೋಕ್ಕೆ ಆಗಲ್ಲ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ ಮನೆಗೆ. ಕಿಡಿಪಾಯ್, ಹಾಯ್. ಏನು ಮಾಡ್ತಿದ್ದೆ ಬೆಳಗಿಂದ ನೀನು? ಎಲ್ಲೋಗಿದ್ದೆ ಅಂತ ಕೆಡಪಾಯ್ ಸಿಹಿ. ಫೈನಲಿ ಗಾಯ್ಸ್ ಮನೆಗೆ ಬಂದ್ವಿ. ಬಂದಾದಮೇಲೆ ಏನು ನಮ್ಮ ಶುಕ ಮತ್ತು ಸಿಹಿ ಅಂತೂ ಫುಲ್ಲು ಬೇಜಾರಾಗಿ ಕೂತ್ಕೊಂಡಿದ್ರು. ಅವನೊಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಆ್ಯಂಡ್ ದೆನ್ ಮತ್ತೆ ಓಕೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ಕೂತ್ಕೊಂಡು ಒಂದು ಸ್ವಲ್ಪ ಬರೆಯೋದಿದೆ, ಅದನ್ನೆಲ್ಲ ಬರೆದು ಕಾಂಪಿಟೇಟಿವ್ಗೆ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಟೈಮ್ ಪರ್ಮಿಟ್ಸ್ ಮಾಡೋಣ ಅಂದ್ಕೊತಿದ್ದೀನಿ. ಬಟ್ ಬಿಗ್ ಬಾಸ್ ಇದೆ, 9 o'clock ಬಿಗ್ ಬಾಸ್ ನೋಡಬೇಕು. ನೋಡೋಣ, ಆದಷ್ಟು ಬೇಗ ಇದೆಲ್ಲ ಮುಗಿಸ್ಬಿಟ್ಟು
9 to 11 ಬಿಗ್ ಬಾಸ್ ಫುಲ್ಲು ಚಿಂದಿಯಾಗಿದೆ. ನೆನ್ನೆ ಎಪಿಸೋಡ್ ಅಂತೂ ಗೈಸ್ ಸೈಕ್ ಅಂದರೆ ಸೈಕ್ ಅಂದ್ಕೊಳ್ಳಿ. ಏನು ಹಂಗೆ ಅಯ್ಯೋ, ಯಾವತ್ತೂ ನಮ್ಮ ಕಿಚ್ಚ ಬಾಸ್ ಅಷ್ಟೊಂದು ರೈಸ್ ಆಗಿರಲಿಲ್ಲ. ಬಟ್ ಆದರೂ ನಿನ್ನೆ ಒಂಥರ ಸ್ವಲ್ಪ ಬೇಜಾರಾಗೋಯ್ತು. ನಮ್ಮ ಕಿಚ್ಚ ಬಾಸ್ ಜಾಸ್ತಿ ರೈಸ್ ಆಗಿಬಿಟ್ಟಿದ್ರು ಅದಕ್ಕೆ. ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ನೋಡೋಣ ಇವತ್ತೇನೇನಾಗುತ್ತೆ ಅಂದ್ಬಿಟ್ಟು. ಯಾರು ಮನೆಯಿಂದ ಆಚೆ ಹೋಗ್ತಾರೆ, ಮೋಸ್ಟ್ಲಿ ಡಬಲ್ ಎಲಿಮಿನೇಷನ್ ಇರಬಹುದು ಅನಿಸುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಇವತ್ತು ಒಂದು ಸ್ವಲ್ಪ ರೆಕಾರ್ಡ್ಸ್ ಬರೆದೆ. ಆಮೇಲೆ ಜೊತೆಗೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಯಿತು. ತುಂಬ ಫೇವ್ರೇಟ್ ಡೈಲಾಗ್ ನನಗೆ ನೆನಪಾಗುತ್ತೆ. ಒಳಗಿರೋದ್ರಲ್ಲಿ ಅರ್ಧ ಜನ ಪುಕ್ಲು, ಇನ್ನರ್ಧ ಜನ ತಿಕ್ಲು. ಇವಾಗ ನಾನು ಒಳಗೋಗಿ ಏನೇ ಹೇಳಿದ್ರು ಅಲ್ಲಿ ಯಾರಿಗೂ ಏನೂ ಅರ್ಥ ಆಗಲ್ಲ. ಅಕಸ್ಮಾತ್ ಅರ್ಥ ಆದ್ರೂ ಅವ್ನ ಪಕ್ಕದಲ್ಲಿ ಇರೋಂಗೆ ಹೇಳಲ್ಲ. ಯಾಕಂದ್ರೆ ಅವ್ನಿಗೆ ಇವನಂದ್ರೆ ಆಗಲ್ಲ, ಇವ್ನಿಗೆ ಅವನಂದ್ರೆ ಆಗಲ್ಲ. ಇವ್ರು ಯಾರು ಉದ್ಧಾರ ಆಗಲ್ಲ ಸರ್. ಐ ಲೈಕ್ ಇಟ್. ಓಕೆ ಗೈಸ್, ಬಿಗ್ ಬಾಸ್ ಒಂದು ಕಡೆ ಆದರೆ ನಾಳೆ ಮಂಡೆಯಿಂದ ಕಾಲೇಜ್ ಸ್ಟಾರ್ಟು. ಸೊ ಹಂಗಾಗಿ ಏನದು ಮರ್ತೇ ಹೋಗ್ತಿದ್ದೀನಿ ಏನು ಮಾತಾಡೋದು ಅಂತ. ಓಕೆ ಫೈನ್, ನಾಳೆಯಿಂದ ಕಾಲೇಜ್ ಸ್ಟಾರ್ಟು. ಓಕೆ ಅದೇ ಲ್ಯಾಬ್ ಸೆಷನ್ ಸ್ಟಾರ್ಟ್ ಆಗ್ತಿದೆ ನಮಗೆ. ನಾನು ಏಪ್ರಿಲ್ ತೊಗೊಳ್ಳೋದು ಮರ್ತೋಗಿದ್ದೆ. ಸೊ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ, ಏನೋ ಒಂದು ಸ್ವಲ್ಪ ಡೌಟ್ ಇತ್ತು ಕ್ಲಾರಿಫಿಕೇಷನ್ಗೆ ಅಂತ ಅಂದ್ಬಿಟ್ಟು. ಅವಾಗ ಅವಳು ನೆನೆಸಿದ್ಲು, ಲ್ಯಾಬ್ ಕೊಟ್ಟು ಎತ್ಕೊಬೇಕು ಮರ್ತೋಗಿದ್ಯಾ ಅಂದ್ಬಿಟ್ಟು. ದೆನ್ ಅವಾಗ ನನಗೆ ನೆನಪಾಯಿತು, ಇವಾಗ ಹೋಗಿ ಲ್ಯಾಬ್ ಕೊಟ್ಟು ಐರನ್ ಮಾಡಬೇಕು. ಬಿಗ್ ಬಾಸ್ ಒಂದು ಕಾಲು ಭಾಗ ಏನೋ ಐತೆ, ಇನ್ನೂ ಒಂದು 10 ಮಿನಿಟ್ಸ್ ಇದೆ. ಇಟ್ಸ್ ಓಕೆ, ಆಮೇಲೆ ನೋಡ್ಕೊಂಡ್ರೆ ಆಯಿತು ರೀಟೆಲಿಕಷ್ಟು. ಇವಾಗ ಹೋಗಿ ಲ್ಯಾಬ್ ಕೋಟ್ನ ಐರನ್ ಮಾಡಬೇಕು. ಬನ್ನಿ. ಓಕೆ ಗಾಯ್ಸ್, ಲ್ಯಾಬ್ ಕೋಟ್ ಎಲ್ಲ ರೆಡಿ ಆಯಿತು. ಕ್ಲೀನಾಗಿ ಐರನ್ ಮಾಡಿ ಎಲ್ಲ ಎತ್ತಿಟ್ಕೊಂಡೆ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಕಣ್ಣು ತೆಗ್ದಂಗೆ ಹೊರಟೋಯ್ತು. ನನಗಂತೂ ರಜಾಗಳೇ ಸಾಕಾಗಲ್ಲ. ಎಷ್ಟೇ ರಜಾ ಕೊಟ್ಟರು ಇನ್ನೂ ಒಂದಿನ ಇರಬೇಕಾಗಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಇವತ್ತಂತೂ ಸಾಕಾಗಲೇ ಇಲ್ಲ ಬಿಡಿ. ಯಾಕಂದರೆ ಬೆಳಗಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರೋದ್ರಲ್ಲೇ ಆಗೋಯ್ತು. ಹಂಗಾಗಿ ಸಾಕಾಗಲಿಲ್ಲ. ಸೊ ನಾಳೆಯಿಂದ ಮಂಡೇ ಕಾಲೇಜ್ ಸ್ಟಾರ್ಟ್, ಮತ್ತು ಸೇಮ್ ರೊಟೀನ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಈ ಒಂದು ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್. ಈ ಬ್ಲಾಗ್ ನಿಮಗೆಲ್ಲ ಏನು ಅನಿಸ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ದೆನ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಹಾಕೋ ಪ್ರತಿ ಒಂದು ಬ್ಲಾಗ್ಸೂ ನಿಮಗೆ ತಲುಪುತ್ತೆ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. Bye all.